ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್ ಇನ್ ಕನ್ನಡ. ಇವತ್ತು ನಾವು ಪೈಥಾನ್ ಅಲ್ಲಿ ಐಡೆಂಟಿಫೈಯರ್ ಅಂದ್ರೆ ಏನು ನೋಡೋಣ ಬನ್ನಿ. ಪ್ರೀವಿಯಸ್ ವಿಡಿಯೋಲಿ ನಾವು ವೇರಿಯೇಬಲ್ ಅಂದ್ರೆ ಏನು ಅಂತ ನೋಡಿದ್ವಿ. ಇನ್ ಕೇಸ್ ಯಾರಾದ್ರೂ ನೋಡಿಲ್ವಾ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಫ್ರೀ ಇದ್ದಾಗ ನೋಡಿ. ಸೊ ವೇರಿಯೇಬಲ್ ಅಂದ್ರೆ ಏನು? ಇದು ಒಂದು ಟೆಂಪರರಿ ಮೆಮರಿ ಲೊಕೇಶನ್. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಅನ್ಸಿರೋ ಡೇಟಾಗಳನ್ನ ಸ್ಟೋರ್ ಮಾಡ್ತೀರಾ, ರೈಟ್? ಸೊ ಇವಾಗ ನನ್ನ ಹತ್ರ ಎರಡು ವೇರಿಯೇಬಲ್ ಇದೆ, ಅಂದ್ರೆ ಎರಡು ಟೆಂಪರರಿ ಮೆಮರಿ ಲೊಕೇಶನ್ ಇದೆ. ಇಲ್ಲಿ ನಾನು ಇಬ್ಬರ ಹೆಸರನ್ನ ಸ್ಟೋರ್ ಮಾಡ್ತೀನಿ. ಫಸ್ಟ್ ಹೆಸರು ರಾಜು, ಸೆಕೆಂಡ್ ಹೆಸರು ರಾಣಿ. ಓಕೆ, ಫಸ್ಟ್ ಅಲ್ಲಿ ರಾಜು, ಸೆಕೆಂಡ್ ಅಲ್ಲಿ ರಾಣಿ. ಓಕೆ, ಸೊ ಇವಾಗ ಯಾವ ಬಾಕ್ಸ್ ಅಲ್ಲಿ ರಾಜು ಇದೆ ಅಂಡ್ ಯಾವ ಬಾಕ್ಸ್ ಅಲ್ಲಿ ರಾಣಿ ಅಂತ ಐಡೆಂಟಿಫೈ ಮಾಡ್ಬೇಕಂದ್ರೆ ನಾನು ಈ ಬಾಕ್ಸ್ ಗಳಿಗೆ ನೇಮಿಂಗ್ ಅನ್ನ ಕೊಡ್ತೀನಿ. ಫಸ್ಟ್ಗೆ ನೇಮ್ 1 ಅಂತ ಬರಿತೀನಿ, ರೈಟ್? ದಟ್ ಈಸ್ ಫಸ್ಟ್ ಒನ್. ಸೆಕೆಂಡ್ಗೆ ನೇಮ್ 2 ಅಂತ ಬರಿತೀನಿ. ಸೊ ನಾನಿವಾಗ ನೇಮ್ 1 ಅನ್ನ ಬರ್ದೆ, ಅದಕ್ಕೆ ನಂಗೆ ರಾಜುವನ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಯ್ತು. ಸೇಮ್ ಕೇಸ್ ನೇಮ್ 2 ಬರ್ದೆ, ಅದಕ್ಕೆ ನಂಗೆ ರಾಣಿನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಯ್ತು. ಹಾಗಿದ್ರೆ ಇವಾಗ ಈ ನೇಮ್ 1 ಅಂಡ್ ನೇಮ್ 2 ಅನ್ನೇ ಪೈಥಾನ್ ಅಲ್ಲಿ ಐಡೆಂಟಿಫೈಯರ್ಸ್ ಅಂತ ಕರೀತಾರೆ. ಸೊ ಐಡೆಂಟಿಫೈಯರ್ ಅಂದ್ರೆ ಪೈಥಾನ್ ಅಲ್ಲಿ ನೀವಾಗಿನೇ ಬರೆಯುವಂತಹ ನೇಮ್ಗಳನ್ನೇ ಐಡೆಂಟಿಫೈಯರ್ ಅಂತ ಕರೀತಾರೆ. ಹಾಗಿದ್ರೆ ಪೈಥಾನ್ ಅಲ್ಲಿ ನಾವು ಎಲ್ಲೆಲ್ಲಿ ನೇಮ್ ಅನ್ನ ಬರೀಬಹುದು? ಫಸ್ಟ್ ವೇರಿಯೇಬಲ್ಸ್ ಬರೆಯುವಾಗ ನೀವೇ ನೇಮ್ಗಳನ್ನ ಬರೀಬಹುದು. ಮುಂದೆ ಫಂಕ್ಷನ್ ಅಂತ ಟಾಪಿಕ್ ಬರುತ್ತೆ, ಅಲ್ಲಿಯೂ ಕೂಡ ನೀವಾಗಿನೇ ನೇಮನ್ನು ಬರೀಬಹುದು. ಅದಾದ್ಮೇಲೆ ಕ್ಲಾಸ್ ಅಂತ ಬರುತ್ತೆ, ಅಲ್ಲಿಯೂ ಕೂಡ ನೀವಾಗಿನೇ ನೇಮನ್ನು ಬರೀಬಹುದು. ಈ ತರದ್ದು ತುಂಬಾ ಸೆಕ್ಷನ್ ಇದೆ ಪೈಥಾನ್ ಅಲ್ಲಿ, ಅಲ್ಲಿ ನೀವಾಗಿನೇ ನೇಮನ್ನು ಬರಿಬೇಕಾಗತ್ತೆ. ಸೊ ಇಲ್ಲಿ ನೀವಾಗಿನೇ ನೇಮನ್ನು ಡಿಫೈನ್ ಮಾಡಿದ್ರೆ ನಿಮ್ಮನ್ನ ಯೂಸರ್ ಅಂತ ಕರೀತಾರೆ. ಐಡೆಂಟಿಫೈಯರ್ ನ ಯೂಸರ್ ಡಿಫೈನ್ಡ್ ವರ್ಡ್ ಅಂತ ಕೂಡ ಕರೀತಾರೆ. ಯೂಸರ್ ಡಿಫೈನ್ಡ್ ವರ್ಡ್. So identifier na definition: identifier is a user defined word which is used to identify the elements or the entities in the Python. So ಈಗ user defined word ಅಂದ್ರೆ ನಾವಾಗಿನ ನೇಮ್ ಅನ್ನ ಬರಿಬಹುದು ಅಂತ ಹೇಳಿ ನೀವು ಮನಸ್ಸಿಗೆ ಬಂದಿರೋ ನೇಮ್ ಅನ್ನ ಬರೆಯೋಕೆ ಬರಲ್ಲ. ಇದಕ್ಕೆ ಕೆಲವೊಂದು ರೂಲ್ಸ್ ಗಳಿದೆ. ಆ ರೂಲ್ಸ್ ಗಳನ್ನೇ ಐಡೆಂಟಿಫೈಯರ್ ರೂಲ್ಸ್ ಅಂತ ಕರೀತಾರೆ. ಅವುಗಳನ್ನ ನೋಡೋಣ ಬನ್ನಿ. So identifier first rule: name must start with either alphabets or underscore. ಅಂದ್ರೆ ನೇಮ್ ಅನ್ನ ಬರೆಯುವಾಗ ಐದರ್ ಅದು ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಆಗಬೇಕು ಅಥವಾ ಅಂಡರ್ಸ್ಕೋರ್ ಇಂದ ಸ್ಟಾರ್ಟ್ ಆಗಬೇಕು. ಓಕೆ, ದಿಸ್ ಇಸ್ ದ ಫಸ್ಟ್ ರೂಲ್. ಸೆಕೆಂಡ್ ರೂಲ್: ನೇಮ್ ಶುಡ್ ನಾಟ್ ಸ್ಟಾರ್ಟ್ ವಿತ್ ನಂಬರ್ಸ್. ಅಂದ್ರೆ ನಿಮ್ಮ ನೇಮ್ ನಂಬರ್ ಇಂದ ಸ್ಟಾರ್ಟ್ ಆಗಬಾರ್ದು. ಸಪೋಸ್ ಇವಾಗ 2 ರಾಜು ಅಥವಾ 25 ABC, ಈ ತರ ನಂಬರ್ ಇಂದ ನಿಮ್ಮ ನೇಮ್ ಸ್ಟಾರ್ಟ್ ಆಗಬಾರ್ದು. ಓಕೆ, ದೀಸ್ ಆರ್ ರಾಂಗ್. ರೂಲ್ ನಂಬರ್ 3: ಕೀವರ್ಡ್ಸ್ ಆರ್ ನಾಟ್ ಅಲೌಡ್. ಅಂದ್ರೆ ಪೈಥಾನ್ ಏನ್ ಮಾಡ್ಕೊಂಡಿದೆ, ಕೆಲವೊಂದು ವರ್ಡ್ ಗಳನ್ನ ರಿಸರ್ವ್ ಮಾಡ್ಕೊಂಡಿದೆ ಕೆಲವೊಂದು ಸ್ಪೆಸಿಫಿಕ್ ಕೆಲಸಗಳನ್ನ ಮಾಡೋದಕ್ಕೆ. ಆ ವರ್ಡ್ ಗಳನ್ನ ನೀವು ಯೂಸ್ ಮಾಡಂಗಿಲ್ಲ. ದೀಸ್ ಆರ್ ಕಾಲ್ಡ್ ರಿಸರ್ವ್ಡ್ ವರ್ಡ್ಸ್, ಆಯ್ತಾ? ಸೊ ಕೀವರ್ಡ್ಗೆ ಎಕ್ಸಾಂಪಲ್ಗಳು: ಫಾರ್ ಲೂಪ್ ಯೂಸ್ ಮಾಡೋದಕ್ಕೆ ಫಾರ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ವೈಲ್ ಲೂಪ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಈ ವೈಲ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಕೋಡ್ ಅನ್ನ ಮಧ್ಯ ಎಲ್ಲಾದ್ರೂ ಬ್ರೇಕ್ ಮಾಡೋದಕ್ಕೆ ಈ ಬ್ರೇಕ್ ಅನ್ನೋ ವರ್ಡ್ ಅನ್ನ ಕೂಡ ರಿಸರ್ವ್ ಮಾಡ್ಕೊಂಡಿದ್ದಾರೆ. ಈ ವರ್ಡ್ ಗಳನ್ನ ನೀವು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡಂಗಿಲ್ಲ. ರೂಲ್ ನಂಬರ್ 4: ಎಂಟಿ ಸ್ಪೇಸಸ್ ಆರ್ ನಾಟ್ ಅಲೌಡ್. ಅಂದ್ರೆ ನೀವು ಎಂಟಿ ಸ್ಪೇಸ್ ಅನ್ನ ಯೂಸ್ ಮಾಡಂಗಿಲ್ಲ. ಅದರ ಅರ್ಥ ಐಡೆಂಟಿಫೈಯರ್ ಅಂದ್ರೆ ಒಂದೇ ವರ್ಡ್ ಅಲ್ಲಿ ಬರಿಬೇಕು, 2 ವರ್ಡ್ ಅಲ್ಲಿ ಬರೆಯಂಗಿಲ್ಲ. ಇನ್ ಕೇಸ್ 2 ವರ್ಡ್ ಅಲ್ಲಿ ಬರಿತಿರೋದ್ರೂ ಅದ್ರ ಮಧ್ಯೆ ಸ್ಪೇಸ್ ಇರಬಾರ್ದು. ಇವಾಗ 2 ವರ್ಡ್ ಬರೀಬೇಕು, ಅದ್ರ ಮಧ್ಯೆ ಸ್ಪೇಸ್ ಇರಬಾರ್ದು. ಅಂದ್ರೆ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್ ಇವಾಗ ಫುಲ್ ನೇಮ್ ಅಂತ 2 ವರ್ಡ್ ಇದೆ ಅನ್ಕೊಳ್ಳಿ, ಫುಲ್ ನೇಮ್. ಇದ್ರ ಮಧ್ಯೆ ನೀವು ಸ್ಪೇಸ್ ಅನ್ನ ಬಿಟ್ರೆ ಇದನ್ನ ಐಡೆಂಟಿಫೈಯರ್ ಕನ್ಸಿಡರ್ ಮಾಡಲ್ಲ. ಇವಾಗ ಇವು ಎರಡನ್ನ ಯೂಸ್ ಮಾಡ್ಕೋಬೇಕಂದ್ರೆ ಈ ಎರಡರ ಮಧ್ಯೆ ನೀವು ಅಂಡರ್ಸ್ಕೋರ್ ಅನ್ನ ಯೂಸ್ ಮಾಡಿ. ಎಂಡ್ ಆಫ್ ದ ಡೇ ನಿಮ್ಗೆ ಒಂದೇ ವರ್ಡ್ ಆಗಿರ್ಬೇಕು, 2 ವರ್ಡ್ ಅಲ್ಲಿ ಐಡೆಂಟಿಫೈಯರ್ ನ ಬರೆಯಂಗಿಲ್ಲ ಅಥವಾ ಸ್ಪೇಸ್ ಅನ್ನ ಯೂಸ್ ಮಾಡಂಗಿಲ್ಲ. ಫಿಫ್ತ್ ರೂಲ್: ನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಕ್ಸೆಪ್ಟ್ ಅಂಡರ್ಸ್ಕೋರ್. ಅಂದ್ರೆ ನೀವು ಪೈಥಾನ್ ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್, ಕ್ವೆಶ್ಚನ್ ಮಾರ್ಕ್, ಹ್ಯಾಶ್, ಸ್ಲಾಶ್, ಈ ತರ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನ ಯೂಸ್ ಮಾಡಂಗಿಲ್ಲ ಎಕ್ಸೆಪ್ಟ್ ಅಂಡರ್ಸ್ಕೋರ್. ಓನ್ಲಿ ನಿಮ್ಮ ಐಡೆಂಟಿಫೈಯರ್ ಅಲ್ಲಿ ಅಂಡರ್ಸ್ಕೋರ್ ಮಾತ್ರ ಯೂಸ್ ಮಾಡಬಹುದು, ಅದನ್ನ ಬಿಟ್ಟು ಬೇರೆ ಯಾವ ಸ್ಪೆಷಲ್ ಕ್ಯಾರೆಕ್ಟರ್ಗಳು ಯೂಸ್ ಮಾಡಂಗಿಲ್ಲ. ಲಾಸ್ಟ್ ರೂಲ್: ಪೈಥಾನ್ ಇಸ್ ಕೇಸ್ ಸೆನ್ಸಿಟಿವ್. ಅಂದ್ರೆ ಪೈಥಾನ್ ಅಪ್ಪರ್ ಕೇಸ್ ಅಲ್ಲಿ ಬರೆದಿರುವಂತಹ ನೇಮ್ಗಳನ್ನ ಮತ್ತೆ ಲೋವರ್ ಕೇಸ್ ಅಲ್ಲಿ ಬರೆದಿರುವಂತಹ ನೇಮ್ಗಳನ್ನ ಎರಡನ್ನೂ ಬೇರೆ ಬೇರೆಯಾಗಿ ಕನ್ಸಿಡರ್ ಮಾಡುತ್ತೆ. ಬೋತ್ ಆರ್ ಡಿಫ್ರೆಂಟ್. ಸೊ ಇವಾಗ ನಾನಿವಾಗ ಪೈಥಾನ್ ಅಂತ ಬರ್ದೆ ಅನ್ಕೊಳ್ಳಿ, ಈ ಪೈಥಾನ್ ಬೇರೆ, ಅದೇ ನಾನು ಇವಾಗ ಎಲ್ಲಾದ್ರೂ ಕ್ಯಾಪಿಟಲ್ ಬರಿತೀನಿ, ಈ ಪೈಥಾನ್ ಬೇರೆ ಬೇರೆಯಾಗಿ ಕನ್ಸಿಡರ್ ಆಗತ್ತೆ. ಸೊ ರೂಲ್ಸ್ ಅರ್ಥ ಆಯ್ತಾ? ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ಸೊ ನಾನಿವಾಗ ಐಡೆಂಟಿಫೈಯರ್ ನ ಎಲ್ಲಾ ರೂಲ್ಸ್ ಅನ್ನ ಕಮೆಂಟ್ ಅಲ್ಲಿ ಬರೆದಿದ್ದೀನಿ, ಪ್ರಾಕ್ಟಿಕಲಿ ಚೆಕ್ ಮಾಡುವಾಗ ಇದು ಹೆಲ್ಪ್ ಆಗುತ್ತೆ, ರೈಟ್? ಸೊ ಫಸ್ಟ್ ರೂಲ್ ಚೆಕ್ ಮಾಡೋಣ ಬನ್ನಿ. ಫಸ್ಟ್ ರೂಲ್ ಏನು? ನೇಮ್ ಮಸ್ಟ್ ಸ್ಟಾರ್ಟ್ ವಿತ್ ಐದರ್ ಆಲ್ಫಾಬೆಟ್ ಆರ್ ಅಂಡರ್ಸ್ಕೋರ್, ರೈಟ್? ಮೊದಲಿಗೆ ಆಲ್ಫಾಬೆಟ್ಗೆ ನಾನು ನೇಮ್ ಅಂತ ಒಂದು ವೇರಿಯೇಬಲ್ ತಗೋತೀನಿ, ಇದರಲ್ಲಿ ಒಂದು ಪೈಥಾನ್ ಅಂತ ಟೆಕ್ಸ್ಟ್ ಅನ್ನ ಸೇವ್ ಮಾಡ್ತೀನಿ. ಇದನ್ನ ಪ್ರಿಂಟ್ ಮಾಡುವಾಗ
ಗೈಸ್ ವೇರಿಯೇಬಲ್ನ ಪ್ರಿಂಟ್ ಮಾಡುವಾಗ ನೇಮ್ ಅಂತ ಇದೆಯಾ, ಇದನ್ನ ಡೈರೆಕ್ಟ್ ಆಗಿ ಬರೀರಿ, ಡಬಲ್ ಕೋಟಲ್ಲಿ ಬರಿಬೇಡಿ. ಓಕೆ, ಡೈರೆಕ್ಟ್ ಆಗಿ ಬರೆದು ಇದನ್ನ ಪ್ರಿಂಟ್ ಮಾಡಿದ್ರೆ ಸೊ ನೋಡಿ ಇವಾಗ ಔಟ್ಪುಟ್ ಅಲ್ಲಿ ಪೈಥಾನ್ ಅಂತ ಬರ್ತಾ ಇದೆ. ಓಕೆ, ಇನ್ ಕೇಸ್ ನಿಮ್ಮ ಔಟ್ಪುಟ್ ತುಂಬಾ ಕೆಳಗಡೆ ಹೋಗ್ತಿದೆ ಅಂದ್ರೆ ನೀವು ಕ್ಲಿಯರ್ ಅಂತ ಬರೆದು ನಿಮ್ಮ ಸ್ಕ್ರೀನ್ ಮತ್ತೆ ವಾಪಸ್ ಕ್ಲಿಯರ್ ಮಾಡ್ಕೋಬಹುದು. ಸೊ ಫಸ್ಟ್ ರೂಲ್ ಅಲ್ಲಿ ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಆಗಬೇಕಂತ ಇದ್ದು ಸ್ಟಾರ್ಟ್ ಆಗಿದೆ ಅಂಡ್ ಇಟ್ ಈಸ್ ಓಬೇಯಿಂಗ್. ಈಗ ಅಂಡರ್ಸ್ಕೋರ್ ನಾನು ಏನ್ ಮಾಡ್ತೀನಿ, ಈ ನೇಮ್ ನ ಮುಂಚೆ ಅಂಡರ್ಸ್ಕೋರ್ ನ ಬರಿತೀನಿ ಅಂಡ್ ಇದೇ ಅಂಡರ್ಸ್ಕೋರ್ ನ ನಾನು ವಾಪಸ್ ಈ ಪ್ರಿಂಟ್ ಒಳಗೂ ಬರಿತೀನಿ. ಓಕೆ, ಈಗ ರನ್ ಮಾಡಿದ್ರೆ ನೋಡಿ ಔಟ್ಪುಟ್ ಅಲ್ಲಿ ಪೈಥಾನ್ ಅಂತ ಬರ್ತಾ ಇದೆ. ಸೊ ಫಸ್ಟ್ ರೂಲ್ ಸ್ಯಾಟಿಸ್ಫೈಡ್. ಸೆಕೆಂಡ್ ರೂಲ್ ಏನು, ನಂಬರ್ ಇಂದ ಸ್ಟಾರ್ಟ್ ಆಗಬಾರ್ದು. ನಾನು ಇವಾಗ ಅಂಡರ್ಸ್ಕೋರ್ ನ ರಿಮೂವ್ ಮಾಡ್ತೀನಿ, ಇಲ್ಲಿಗೆ ಒಂದು ನಂಬರ್ ನ ಬರ್ತೀನಿ 25 ಅಂತ ಬರ್ತೀನಿ ಅಂಡ್ ಇವಾಗ ಪ್ರಿಂಟ್ ಮಾಡಕ್ ಹೋದ್ರೆ ನೋಡಿ ಇವಾಗ ನನಗೆ ರೆಡ್ ಫ್ಲಾಗ್ ತೋರಿಸ್ತಾ ಇದೆ. ಸೊ ಇದರ ಅರ್ಥ ನಾನು ನೇಮ್ ಬರೆಯುವಾಗ ನೋಡಿ ಎರರ್ ಬರ್ತಾ ಇದೆ, ನೇಮ್ ಬರೆಯುವಾಗ ನಾನು ನಂಬರ್ ಇಂದ ಸ್ಟಾರ್ಟ್ ಮಾಡಬಾರ್ದು. ಸೊ ಸೆಕೆಂಡ್ ರೂಲ್ ಕೂಡ ಆಯ್ತು. ರೂಲ್ ನಂಬರ್ 3 ಏನು, ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಂಗಿಲ್ಲ. ಕೀವರ್ಡ್ಸ್ ಅಂದ್ರೆ ಪೈಥಾನ್ ರಿಸರ್ವ್ ಮಾಡ್ಕೊಂಡಂತ ವರ್ಡ್ಸ್. ಈಗ ಪೈಥಾನ್ ಅಲ್ಲಿ ಫಾರ್ ಅಂತ ವರ್ಡ್ ಇದೆ, ಅದನ್ನ ಫಾರ್ ಲೂಪ್ ಹಾಕೋದಕ್ಕೆ ರಿಸರ್ವ್ ಮಾಡ್ಕೊಂಡಿದೆ. ಇವಾಗ ನಾನು ಆ ನೇಮ್ ಅನ್ನ ಇಲ್ಲಿಗೆ ಐಡೆಂಟಿಫೈರ್ ಆಗಿ ಯೂಸ್ ಮಾಡಿದ್ರೆ ನನಗೆ ಅದು ವಾಪಸ್ ಎರರ್ ತೋರಿಸುತ್ತೆ. ಇಫ್ ಐ ರನ್ ಫಾರ್ ಅಂತ, ಓಕೆ ನೋಡಿ ಅಗೇನ್ ಇಟ್ ಈಸ್ ಶೋಯಿಂಗ್ ಎರರ್. ಸೊ ರೂಲ್ ನಂಬರ್ 3 ಕೂಡ ಸ್ಯಾಟಿಸ್ಫೈ ಆಯ್ತು, ಕೀವರ್ಡ್ಸ್ ಅನ್ನ ಯೂಸ್ ಮಾಡಂಗಿಲ್ಲ. ಫೋರ್ತ್ ರೂಲ್ ಇದೇನ್ ಹೇಳುತ್ತೆ, ಎಂಟಿ ಸ್ಪೇಸಸ್ ಆರ್ ನಾಟ್ ಅಲೌಡ್. ಅಂದ್ರೆ ನೀವು ಪೈಥಾನ್ ಅಲ್ಲಿ ಐಡೆಂಟಿಫೈರ್ ಬರೆಯುವಾಗ ಎಂಟಿ ಸ್ಪೇಸ್ ಅನ್ನ ಕೊಡಂಗಿಲ್ಲ. ಇವಾಗ ನಾನು ಸಪೋಸ್ ಫುಲ್ ನೇಮ್ ಅಂತ ಎರಡು ಸೆಪರೇಟ್ ವರ್ಡ್ ಇದೆ, ಇದ್ರ ಮಧ್ಯೆ ನೀವು ಸ್ಪೇಸ್ ಅನ್ನ ಕೊಟ್ರೆ ಪೈಥಾನ್ ಕನ್ಸಿಡರ್ ಮಾಡಲ್ಲ. ಈಗ ಎರಡು ವರ್ಡ್ ಅನ್ನ ಬರಿಬೇಕು ಬಟ್ ಸ್ಪೇಸ್ ಕೊಡಂಗಿಲ್ಲ. ಹಾಗಿದ್ರೆ ಯಾವ ತರ ಯೂಸ್ ಮಾಡ್ಕೋಬೇಕು, ನೀವು ಇವು ಎರಡದ್ರ ಮಧ್ಯ ಅಂಡರ್ಸ್ಕೋರ್ ಅನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಯೂಸ್. ಸೊ ಇವಾಗ ನಾನು ಈ ತರ ಬರೆದು ಫುಲ್ ಅಂಡರ್ಸ್ಕೋರ್ ನೇಮ್ ಅಂತ ಬರೆದು ಪ್ರಿಂಟ್ ಮಾಡಿದ್ರೆ ಅಗೇನ್ ನನಗೆ ಔಟ್ಪುಟ್ ಅಲ್ಲಿ ಪೈಥಾನ್ ಅಂತ ಬರುತ್ತೆ. ಸೊ ಸ್ಪೇಸ್ ಅನ್ನ ಕೊಡಬಾರ್ದು, ಐಡೆಂಟಿಫೈರ್ ಅನ್ನ ಒಂದೇ ವರ್ಡ್ ಅಲ್ಲಿ ಬರಿಬೇಕು. ಫಿಫ್ತ್ ರೂಲ್, ನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ಅಲೌಡ್ ಎಕ್ಸೆಪ್ಟ್ ಅಂಡರ್ಸ್ಕೋರ್. ಅಂದ್ರೆ ನಾನು ಇವಾಗ ಫುಲ್ ನೇಮ್ ಅಂತ ಇದೆಯಾ, ಇಲ್ಲಿಗೆ ನಾನು ಆ್ಯಂಡ್ ಅಂತ ಬರ್ದೆ, ಇಲ್ಲಿಗೆ ನಾನು ಸ್ಟಾರ್ ಅಂತ ಬರ್ದೆ, ಇಲ್ಲಿಗೆ ನಾನು ಪರ್ಸೆಂಟೇಜ್ ಅಂತ ಬರ್ದೆ. ಈ ತರದ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅನ್ನ ಅಲೋ ಮಾಡಲ್ಲ ಎಕ್ಸೆಪ್ಟ್ ಅಂಡರ್ಸ್ಕೋರ್. ಓಕೆ, ಇವಾಗ ನಾನು ಇಲ್ಲಿಗೂ ಕೂಡ ಆ್ಯಂಡ್ ಆಮೇಲೆ ಸ್ಟಾರ್ ಆಮೇಲೆ ಪರ್ಸೆಂಟೇಜ್ ಇದನ್ನ ಹಾಕ್ಬಿಟ್ಟು ಇವಾಗ ನಾನು ವಾಪಸ್ ರನ್ ಮಾಡಿದ್ರೆ ಅಗೇನ್ ನಿಮಗೆ ಪೈಥಾನ್ ಅಲ್ಲಿ ಎರರ್ ತೋರಿಸುತ್ತೆ. ಓಕೆ, ಇವಾಗ ಲಾಸ್ಟ್ ರೂಲ್ ಏನು, ಪೈಥಾನ್ ಈಸ್ ಕೇಸ್ ಸೆನ್ಸಿಟಿವ್. ಅಂದ್ರೆ ಇವಾಗ NAME ಅಂತ ಬರಿತೀನಿ, ಇದರಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇದೆ, ಇದರಲ್ಲಿ ನಾನು ಪೈಥಾನ್ ಅಂತ ಸೇವ್ ಮಾಡ್ತೀನಿ. ಓಕೆ, ಪೈಥಾನ್ ಅಂತ ಬರಿತೀನಿ. ಅಟ್ ದ ಸೇಮ್ ಟೈಮ್ ಇವಾಗ ಸೆಕೆಂಡ್ ವರ್ಡ್ ಬರಿತೀನಿ, ಇದರಲ್ಲಿ NAME ಅಂತ ಬರಿತೀನಿ ಇಸ್ ಈಕ್ವಲ್ ಟು ಮತ್ತೆ ಪೈಥಾನ್ ಅಂತಾನೆ ಬರಿತೀನಿ. ಬಟ್ ನಾನು ಇವಾಗ ಪ್ರಿಂಟ್ ಮಾಡಿದವಾಗ ಈ ಪೈಥಾನೇ ಬೇರೆ, ಇಲ್ಲಿಗೆ ಪೈಥಾನ್ ವಿತ್ ಕ್ಯಾಪಿಟಲ್ N ಬರಿತೀನಿ, ಇದು ಪೈಥಾನ್ ವಿತ್ ಸ್ಮಾಲ್ n ಅಂತ ಬರಿತೀನಿ. ಈಗ ನಾನು ಪೈಥಾನ್ ಅಲ್ಲಿ ನೇಮ್ ಅನ್ನ ಪ್ರಿಂಟ್ ಮಾಡಿದ್ರೆ ನನಗೆ ಪೈಥಾನ್ ವಿತ್ ಕ್ಯಾಪಿಟಲ್ N ಪ್ರಿಂಟ್ ಆಗುತ್ತೆ. ಆ್ಯಂಡ್ ಪ್ರಿಂಟ್ ಅಲ್ಲಿ ಇನ್ನೊಂದು ಪ್ರಿಂಟ್ ಅಲ್ಲಿ NAME ಅಂತ ಪ್ರಿಂಟ್ ಮಾಡಿದ್ರೆ ಅಗೇನ್ ಇಫ್ ಐ ರನ್ ನೋಡಿ ಕ್ಯಾಪಿಟಲ್ N ಸ್ಮಾಲ್ n ಅಂತ ಪ್ರಿಂಟ್ ಆಗುತ್ತೆ. ಅದರ ಅರ್ಥ ಐಡೆಂಟಿಫೈರ್ ಅಲ್ಲಿ ನೀವು ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಲೆಟರ್ಗಳನ್ನ ಬೇರೆ ಬೇರೆ ನೇಮ್ಗಳಾಗಿ ಕನ್ಸಿಡರ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಐಡೆಂಟಿಫೈರ್ ರೂಲ್ಸ್. ಸೊ ಐಡೆಂಟಿಫೈರ್ ರೂಲ್ಸ್ ಅರ್ಥ ಆಯ್ತಾ? ಇವಾಗ ನಾನೊಂದು ಕ್ವಶನ್ ಇದೆ, ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕ್ವಶನ್ ಏನಂದ್ರೆ, ನಾನು ಒಂದು ಐಡೆಂಟಿಫೈರ್ ನೇಮ್ ಅನ್ನ ಅಥವಾ ನಾನೊಂದು ವೇರಿಯೇಬಲ್ ನೇಮ್ ಅನ್ನ ಅಂಡರ್ಸ್ಕೋರ್ 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 ಅಂತಾನೆ ಬರೆದು ಇದರಲ್ಲಿ ರಾಜು ಅನ್ನ ಸ್ಟೋರ್ ಮಾಡಬಹುದಾ? ಇಟ್ ಇಸ್ ಅ ವ್ಯಾಲಿಡ್ ಐಡೆಂಟಿಫೈರ್ ನೇಮ್ ಆರ್ ನಾಟ್? ಇದು ನನ್ನ ಕ್ವಶನ್. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವ್ಯಾಲ್ಯೂ ಸಿಗ್ತದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡದಲ್ಲೇ ಪೈಥಾನ್ ಕಲಿಬೇಕು ಅಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಸಿಗೋಣ, ಎಲ್ಲರಿಗೂ ಬಾಯ್ ಅಂಡ್ ಟೇಕ್ ಕೇರ್.